ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಸೋಮವಾರ ಆಗಿದೆ. ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಲೈಕ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾವ ಥರ ರೆಸಿಪೀಸ್ ಬೇಕು ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಯಾವಾಗಲೂ ಅಷ್ಟೇ ಒಂದು 6 ಗಂಟೆ 6:30 ಆಗಿದ್ರೆ ಸ್ವಲ್ಪ ಬಿಸಿಲು ಬಿಸಿಲು ಹೊಡಿತಾ ಇತ್ತು. ಇವತ್ತು ಯಾವುದೇ ಥರ ಬಿಸಿಲಿಲ್ಲ, ತಣ್ಣಗಿದೆ ವಾತಾವರಣ. ಹಾಗೆಯೇ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಸ್ಪೆಷಲಾಗಿ ಏನೂ ಇಲ್ಲ. ಇಡ್ಲಿ ಹಿಟ್ಟು ರುಬ್ಬಿ ಅರ್ಧ ಫ್ರಿಡ್ಜಲ್ಲಿ ಎತ್ತಿಟ್ಟಿದೆ ಓದ್ಸಲಿ. ಅದನ್ನೇ ಎತ್ಕೊಂಡು ಇವಾಗ ಸ್ಮಾಲ್ ಪಡ್ಡುಗಳು ಮಾಡ್ತೀವಲ್ಲ, ಅಂದರೆ ಪಡ್ಡು ಮಾಮೂಲಿ ಪಡ್ಡು ಪ್ಲೇಟಲ್ಲಿ ಮಾಡ್ತೀವಲ್ಲ, ಈ ಸಲ ಒಂದು ಪ್ಯಾನಲ್ಲಿ ಪಡ್ಡು ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದು ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ಇದಕ್ಕೆ ಉಪ್ಪೇನೂ ಹಾಕಿರಲಿಲ್ಲ. ನೀವು ಲಾಸ್ಟ್ ನಂದು ಹಿಂದಿನ ವ್ಲಾಗಲ್ಲಿ ನೋಡಿದಿದ್ರೆ ವಾರಕ್ಕೊಂದ್ಸಲಿ ಈ ಥರ ರುಬ್ಬಿ ಇಟ್ಕೊಂಡ್ಬಿಟ್ರೆ 2 ಸಲ ಅಂದರೆ 2 ಡೇಸ್ಗೆ ಒಂದಿನ ದೋಸೆ ಒಂದಿನ ಇಡ್ಲಿ ಆ ಥರ ಮಾಡ್ಕೊಳ್ಬೋದು. ಈ ಸಲ ಇಡ್ಲಿ ಮಾಡ್ಕೊಳ್ಳಲಿಲ್ಲ. ಒಂಥರ ಚೆನ್ನಾಗಿತ್ತು. ಇದಂತೂ ಚಿಕ್ಕ ಪ್ಯಾನಲ್ಲಿ ಒಂಥರ ಪಡ್ಡು ಥರ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿ ಬಂದಿತ್ತು. ಸರಿ, ಈಗ ಕಾಯಿ ಚಟ್ನಿಗೆ ಏನೇನು ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದನ್ನೆಲ್ಲ ರುಬ್ಬಿ ನಂತರ ಒಗ್ಗರಣೆ ಕೂಡ ಮಾಡ್ಕೊಳ್ತೀನಿ. ಯಾಕಂದರೆ ಬಾಕ್ಸ್ಗೆ ಹಾಕೋದ್ರಿಂದ ಚಟ್ನಿ ರುಬ್ಬಿದ ತಕ್ಷಣ ಒಗ್ಗರಣೆ ಮಾಡಿಬಿಡಿ, ಬೇಗ ಅಳಿಸೋಗಲ್ಲ. ಅದಕ್ಕೋಸ್ಕರ ಈಗ ಒಗ್ಗರಣೆ ಮಾಡಿಕೊಂಡ್ರೂ ಅಷ್ಟೇ ಟೇಸ್ಟ್ ಮಾತ್ರ ಚಟ್ನಿದು ಡಬಲ್ ಆಗುತ್ತೆ. ಆನಂತರ ಇವಾಗ ಚಟ್ನಿ ಕೂಡ ರೆಡಿ ಮಾಡಿದ ನಂತರ ಈ ಕಡೆ ನಾನು ಚಿಕ್ಕದು ಪ್ಯಾನ್ ಬರುತ್ತಲ್ಲ, ಈಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ಲ ಅದೇ ಪ್ಯಾನಲ್ಲೇ ಈಗ ಪಡ್ಡು ಥರ ಮಾಡ್ಕೊಳ್ತೀನಿ. ಚಿಕ್ಕ ಪಡ್ಡುಗಳಾದರೆ ಒಂಥರ, ಈ ಪಡ್ಡು ಆದರೆ ಇನ್ನೊಂಥರ ಚೆನ್ನಾಗಿರುತ್ತೆ. ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆಯೇ ನಾನು ಎಲ್ಲೋ ಒಂದೊಂದು ತಿಂದರೆ ಸಾಕು ಅಂತ ಅಂದ್ಕೊಂಡಿದ್ದೆ, ಮಕ್ಕಳು ಒಂದೊಂದೇ ತಿನ್ಬೋದು ಅಂತ. ಬಟ್ ಏನಂದರೆ ನನ್ನ ಮಕ್ಕಳು ನಿಜ ಹೇಳ್ತೀನಿ, 2 ತಿಂದರೂ ನನಗೆ ಅದೇ ಖುಷಿಯಾಗೋಯಿತು. ಅವ್ರು ಯಾವತ್ತೂ ಅಷ್ಟೇ ಇಡ್ಲಿ ಕೂಡ 1:30 ಅಷ್ಟೇ ತಿನ್ನೋದು. ಆದರೆ ಈ ಥರ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು. ಈ ಥರ ಡಿಫ್ರೆಂಟಾಗಿ ಅವ್ರಿಗೆ ಶೇಪ್ಸು ಅಂದರೆ ಟೇಸ್ಟ್ ಏನೇ ಇದ್ರೂ ಶೇಪ್ಸಲ್ಲಿ ಏನೇನೋ ಒಂಚೂರು ಚೇಂಜಸ್ ಮಾಡಿ ಕೊಟ್ಟರೆ ಮಕ್ಕಳಂತೂ ಒಂಥರ ಅದೇ ಅಟ್ರಾಕ್ಷನ್ ಅನಿಸುತ್ತೆ ಅವರಿಗೆ. ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ಬಾಕ್ಸ್ಗೂ ಕೂಡ ಹಾಕಿ ಎಲ್ಲ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಟ್ಟಿದ್ದಾಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂರ್ತಿ ಮನೆ ಕ್ಲೀನ್ ಮಾಡಬೇಕು. ಮಾಮೂಲಿಯಾಗಿ ನಿಮಗೆ ಗೊತ್ತಿರುತ್ತೆ ವಾರದ ದಿನ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಈಗ ಫಸ್ಟಿಗೆ ನಾನು ಕೂಡ ಬೇಗನೆ ತಿಂಡಿ ತಿನ್ಕೊಂಡ್ಬಿಟ್ಟೆ. ಬೇಗ ತಿಂಡಿ ತಿಂದ್ಕೊಂಡ್ರೆ ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಬೋದು, ಎನರ್ಜಿಯಾಗಿರ್ಬೋದು ಅಂತ. ಏನಕ್ಕೆ ಅಂದರೆ ಆಂಟಿ ಕೂಡ ಬಂದಿದ್ರಲ್ಲ, ಅವರು ಪರವಾಗಿಲ್ಲ ಹುಷಾರಾಗಿದ್ದಾರೆ. ಬಂದರು ವಾಪಸ್ಸು, ನೆಕ್ಸ್ಟ್ ಡೇನೇ ಬಂದುಬಿಟ್ರು. ನಾನು ಹಂಗೂ ಹೇಳಿದೆ ಬೇಡ ಆಂಟಿ ರೆಸ್ಟ್ ಮಾಡಿ ಅಂತ. ಇಲ್ಲ ಆರಾಮಾಗಿದ್ದೀನಿ ಅಂತ ಅಂದ್ಬಿಟ್ಟು ಬಂದರು. ಜಾಸ್ತಿ ಕೆಲಸ ಏನೂ ಮಾಡಿಸ್ಲಿಕ್ಕೆ ಹೋಗಲಿಲ್ಲ, ನಾನೇ ಮಾಡಿಕೊಂಡೆ. ಯಾಕಂದರೆ ಗೊತ್ತಿದ್ದು ಮಾಡಿಸ್ಬಾರ್ದು ಕೆಲಸ ಏನು ಅಂದ್ಬಿಟ್ಟು ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ಸರಿ, ನಾವೆಲ್ಲ ತಿಂಡಿ ತಿಂದ್ಕೊಂಡು ಆನಂತರ ಎಲ್ಲ ಕೆಲಸ ಆಗಿ ಎಲ್ಲ ಆಗೋಷ್ಟರಲ್ಲಿ ಸಂಜೆ ಒಂದು 3:30 ಆಯಿತು ಅಷ್ಟೇ. ಬೆಳಗ್ಗೆ ತಿಂಡಿ ತಿಂದಾದ್ಮೇಲೆ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಏನಕ್ಕಪ್ಪ ಅಂದರೆ ನಿಮಗೆ ಗೊತ್ತು, ದೇವ್ರ ಸಾಮಾನು ತೊಳೆದು ಪ್ರತಿಯೊಂದು ಕಡೆ ಮನೆ ಕ್ಲೀನ್ ಮಾಡಿಕೊಂಡು, ಯಾಕಂದರೆ ನೆನ್ನೆ ನಾನ್ ವೆಜ್ ಮಾಡಿರ್ತೀವಿ, ಅದರಿಂದ ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಇದನ್ನೆಲ್ಲ ರೆಡಿ ಮಾಡಿದ್ರೇ ಮನೆಯಲ್ಲಿ ವಾರ ಅನ್ನೋದು ಒಂಥರ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಪೂರ್ತಿಯಾಗಿ ಮನೆ ಕ್ಲೀನ್ ಮಾಡಿಕೊಂಡು ಇನ್ನು ಸಂಜೆ ಒಂದು 3:30 ಎಲ್ಲ ರೆಡಿ ಮಾಡಿಟ್ಬಿಟ್ಟು ಆನಂತರ ಒಂದು 5 ಗಂಟೆ ಮೇಲೆ ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಇನ್ನೊಂದೇನಪ್ಪ ಸ್ಪೆಷಲು ಅಂದರೆ ಇವತ್ತು ಅಮ್ಮನ ಬರ್ತಡೇನೂ ಇತ್ತು. ಅದಕ್ಕೋಸ್ಕರ ಮಾರ್ಚ್ 10th ಬಂದು ಅಮ್ಮನ ಬರ್ತಡೇ. ಇವತ್ತು ಹೋಗ್ಬಿಟ್ಟು ಅಮ್ಮನಿಗೆ ಒಂದು ವಿಶ್ ಮಾಡಿಬಿಟ್ಟು ಬರೋಣ, ಏನಾನ ಗಿಫ್ಟ್ ಕೊಡಿಸ್ಬಿಟ್ಟು ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಹಾಗೆಯೇ ನಾನು ಅಂದ್ಕೊಂಡೆ ಸಂಜೆ ಎಲ್ಲ ನಾವು ಒಂದು ಊಟಕ್ಕೆ ಕರ್ಕೊಂಡು ಹೋಗೋಣ ಹೊರಗಡೆ ಅಂತ. ಬಟ್ ನಾವು ಹೋಗೋಷ್ಟರಲ್ಲಿ ನಾವು ಏನೂ ಹೇಳಿರಲಿಲ್ಲ, ಸಸ್ಪೆನ್ಸ್ ಆಗಿ ಹೋಗಿದ್ವಿ. ಆದರೆ ಅವ್ರಿಗೆ ಗೊತ್ತಿತ್ತಂತೆ ನಾನು ಬಂದೇ ಬರ್ತೀನಿ ಅಂತ. ಅವರು ಆ ಥರ ಹೇಳ್ತಾಯಿದ್ರು. ಬಟ್ ನಾವು ಹೇಳಿಲ್ಲ ಅಂದ್ರೂ ಅಮ್ಮನ ಮೈಂಡ್ ಹೆಂಗೆ ಅಂದರೆ ನಾವು ಬಂದೇ ಬರ್ತೀವಿ ಅಂದ್ಬಿಟ್ಟು
ಅವರು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು. ಸರಿ ಹೊರಗಡೆ ಹೋಗೋಣ ಬಾ, ಇದೆಲ್ಲ ನೆಕ್ಸ್ಟ್ ಡೇಗಿರಲಿ ಅಂದರೂ ಕೂಡ ಅವ್ರು ಬರಲಿಲ್ಲ. ಇಲ್ಲ ಬೇಡ ಅಂದ್ಬಿಟ್ಟು ಮತ್ತು ಅಲ್ಲಿರೋ ಮಕ್ಕಳು ಮತ್ತು ಅವರೆಲ್ಲ ಸೇರಿ ಅವರು ಒಂದು ಸರ್ಪ್ರೈಸ್ ಕೊಟ್ಟಿದ್ರು ಅಮ್ಮನಿಗೆ. ಸರಿ ಅಂದ್ಬಿಟ್ಟು ನಾವು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗಿಬಿಟ್ಟು ಇವಾಗ ಹೊರಡಬೇಕಷ್ಟೇ. ಹೊರಡೋಕ್ಕಿಂತ ಮುಂಚೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದು. ಇವತ್ತಂತೂ ಎಷ್ಟು ಬಟ್ಟೆಗಳು ಒಣಗಾಕಿದೆ ಅಂದರೆ ಅಷ್ಟು ಬಟ್ಟೆ, 2 ತಂತಿ ಕೂಡ ಬಟ್ಟೆ ತುಂಬೋಗ್ಬಿಟ್ಟಿತ್ತು. ಆನಂತರ ದೊಡ್ಡ ದೊಡ್ಡ ಬೆಡ್ಶೀಟ್ ಎಲ್ಲ ಇತ್ತಲ್ಲ, ಈಗ ಬೇಸಿಗೆ ಇರೋ ಕಾಲಕ್ಕೆ ನಾನೇನು ಮಾಡ್ತೀನಿ, ಬೇಸಿಗೆ ಟೈಮಲ್ಲಿ ಬೆಡ್ಶೀಟ್ನೆಲ್ಲ ಒಗೆದುಬಿಟ್ಟು ಎತ್ತಿಟ್ಬಿಡ್ತೀನಿ. ಇನ್ನು ಚಳಿಗಾಲದವರೆಗೂ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಚಳಿಗಾಲ ಮಳೆಗಾಲ ಬಂದರೆ ಯೂಸ್ ಮಾಡ್ತೀನಿ ಅಷ್ಟೇ. ಬೆಡ್ಶೀಟ್ ಹಾಕ್ಕೊಂಡು ಆದ್ರೂ ಎದಳ ಮೇಲೆ ಬೆಡ್ಶೀಟ್ ಆ ಕಡೆ ಯಾರ್ದದು, ಈ ಕಡೆ ಬಾ, ಎತ್ತಲ್ಲಿ ಇದ್ರ ಮೇಲೆ ಹಾಕು. ಈಗ ನಮ್ಮನೆ ಹತ್ರ ನಾಯಿ ಇದೆಯಲ್ಲ, ಅದೇನು ಮಾಡಿಬಿಡುತ್ತೆ, ಮೇಲೆ ಯಾರನ್ನ ಬಟ್ಟೆ ಒಣಗಾಕಿದ್ರೆ ಲೂಸಾಗಿ ಕ್ಲಿಪ್ಪೇನನ್ನು ಹಾಕಿದರೆ ಪಾಪ ಅವ್ರ ಬೆಡ್ಶೀಟ್ ಆಗಲಿ ಇಲ್ಲ ನಮ್ಮ ಬಟ್ಟೆನೇ ಎಷ್ಟೋ ಸಲ ಎತ್ಕೊಂಡು ಈ ಥರ ಕೆಳಗಡೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದ್ರದ್ದೊಂದು ತಲೆನೋವಾಗೋಗ್ಬಿಟ್ಟಿದೆ. ಆನಂತರ ಅಮ್ಮನಿಗೆ ಈ ಥರ ಸ್ಯಾರಿ ತೊಗೊಂಡಿದ್ದೆ. ಬಟ್ ಅದು ತುಂಬ ಸಾಫ್ಟ್ ಸ್ಯಾರಿ ಉಡೋದು, ಎಲ್ಲನೂ ಹೋಗೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಸ್ಯಾರಿ ತೊಗೊಂಡೆ. ಮತ್ತು ತುಂಬ ಜನ ಅಂದ್ಕೊಬೋದು ಬರ್ತಡೇ ದಿನ ಬ್ಲ್ಯಾಕ್ ಎಲ್ಲ ಕೊಡಬಾರ್ದು ಅಂತ. ಬಟ್ ನನಗೇನಂದರೆ ಅವ್ರ ಬರ್ತಡೇ ದಿನ ಉಟ್ಕೊಳ್ಳಲ್ವಲ್ಲ, ಅದಕ್ಕೋಸ್ಕರ ಗಿಫ್ಟ್ ಆಗಿ ಅಂದ್ಬಿಟ್ಟು ಇದು ತುಂಬ ಚೆನ್ನಾಗಿತ್ತು ಕಾಂಬಿನೇಷನು. ಹಾಗೆಯೇ ಅವ್ರಿಗೆ ತುಂಬ ಚೆನ್ನಾಗೂ ಕಾಣುತ್ತೆ ಅಂತ ಕೂಡ ತೊಗೊಂಡಿದ್ದು. ಅವ್ರಿಗೆ ದಪ್ಪ ಅಂತ ಅನಿಸ್ಬೋದು, ಬಟ್ ಸಾಫ್ಟಾಗೇ ಇದೆ. ನೋಡೋಣ ಅಮ್ಮ ಯಾವ ಥರ ತೊಗೊಳ್ತಾರೆ ಅಂದ್ಬಿಟ್ಟು. ಯಾಕಂದರೆ ಅವ್ರಿಗೆ ತುಂಬ ಸಲ ಸ್ಯಾರೀಸ್ ಕೊಡಿಸಿದ್ದೀವಿ, ಅದು ಯಾವಾಗಲೂ ಅಷ್ಟೇ ಅವ್ರು ತುಂಬ ಸಾಫ್ಟಾಗಿರೋದೇ ಕೇಳ್ತಾರೆ. ಹಾಗೆಯೇ ಅವರು ತುಂಬ ನೈಟಿ ಹಾಕಿ ತೊಗೊಳ್ತಾರೆ. ಅವ್ರು ದಪ್ಪ ಇರೋದಕ್ಕೆ ಅಷ್ಟು ಸ್ಯಾರಿ ಇಷ್ಟಪಡಲ್ಲ ಮನೇಲಿರೋವಾಗ, ಅದಕ್ಕೋಸ್ಕರ ಅವ್ರು ತುಂಬ ನೈಟಿ ಹಾಕ್ಕೊಳ್ತಾರೆ. ಸರಿ, ಇವಾಗ ಟೈಮ್ ಬಂದು 7:30 ಆಗ್ತಾಯಿದೆ. ಒಂದು ಕಡೆಯಿಂದ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಈಗ ಹೊರಡಬೇಕು. ವಾರದ ದಿನ ಅಂತೂ ಪೂಜೆ ಆದಮೇಲೆ ಸಂಜೆ ಆ ಮನೆ ನೋಡೋದಕ್ಕೆ ಒಂಥರ ಖುಷಿ. ಹಾಗೆಯೇ ದೀಪ ಕೂಡ ಉರಿತಾ ಇರೋದಕ್ಕೆ ಬಾಗಿಲು ಹಾಕೋಕ್ಕೆ ಬೇಜಾರಾಗ್ತಾಯಿತ್ತು. ಬಟ್ ಈಗ ಅಮ್ಮನ ಮನೆಗೆ ಹೋಗ್ಬೇಕಲ್ಲ, ಅದೊಂಥರ ಖುಷಿ. ಅಮ್ಮನ ಮನೆಗೆ ಹೋಗ್ಬೇಕು ಅಂದರೆ ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ, ಎಷ್ಟೇ ಮನೇಲಿ ಏನೇ ಹಬ್ಬ ಥರ ಮಾಡಿದ್ರು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂದಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ. ಈಗ ಹೊರಟಿದ್ದಾಯಿತು. ಯಾವಾಗಲೂ ಅಷ್ಟೇ ನಾವು NTTF ಕಡೆಯಿಂದ ಹೋಗ್ತಾಯಿದ್ವಿ. ಈ ಸಲ ಫುಲ್ಲು ಟ್ರಾಫಿಕ್ ಆಗಿತ್ತು. ಹಾಗೆಯೇ ಆ ಕಡೆ ಅಗ್ದು ಬಿಟ್ಟಿದ್ರು, ರೋಡೆಲ್ಲ ಅಗ್ದಿರೋ ಕಾರಣಕ್ಕೆ ನಾವು ಈ ಕಡೆ ಜಾಲಹಳ್ಳಿ ಕ್ರಾಸು ಮತ್ತು ದಾಸರಳ್ಳಿ ಕಡೆ ಬಂದ್ವಿ. ಈ ಕಡೆ ಬರ್ತಾಯಿದ್ರೆ ಒಂಥರ ಮೆಮೊರಿ ನಮಗೆ. ಏನಕ್ಕಪ್ಪ ಅಂದರೆ ಇದೆಲ್ಲ ಆವಾಗ ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಫುಲ್ಲು ಮರಗಳಿತ್ತು, ರೋಡೆಲ್ಲ ಫುಲ್ಲು ಖಾಲಿ ಮಣ್ಣು ರೋಡು, ಮತ್ತು ಎಲ್ಲೋ ಒಂದೊಂದು ಗಾಡಿ ಓಡಾಡೋದು. ಈಗೆಲ್ಲ ನೋಡಿದ್ರೆ ಎಷ್ಟು ಬಿಲ್ಡಿಂಗ್ಗಳು ಎದ್ಬಿಟ್ಟಿದೆ ಅಂದರೆ ಅಷ್ಟು ಬಿಲ್ಡಿಂಗು. ಹಾಗೆಯೇ ಮೆಟ್ರೋ ಆಗಿದೆ. ಒಂಥರ ಇದು ನಾವಿದ್ದಿದ್ದು ಊರೇನ ಅನಿಸ್ಬಿಡುತ್ತೆ ಒಂದೊಂದು ಸಲ. ಏನಂದರೆ ಏನೂ ಇರಲಿಲ್ಲ ಈ ಕಡೆ ಎಲ್ಲ, ತುಂಬ ಕಮ್ಮಿ. ಯಾಕಂದರೆ ಇಲ್ಲಿ ತುಂಬ ಜನ ಇರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆಯೇ ಈ ಕಡೆ ಅಪಾರ್ಟ್ಮೆಂಟ್ ಎಲ್ಲ ಆಗೋಗ್ಬಿಟ್ಟಿದೆ. ಅಜ್ಜಿ ಮನೆ ಬಂದು ಇಲ್ಲೇ ಇರೋದು, ಅಜ್ಜಿ ಮತ್ತು ಮಾವ ಎಲ್ಲ ಆ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡೇ ಇರೋದು. ಅಂದರೂ ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಅವಾಗೆಲ್ಲ ಭಯ ಆಗ್ತಾಯಿತ್ತು. ಯಾರನ್ನ ಬರಬೇಕು ಹೋಗಬೇಕು ಅಂದರೆ ತುಂಬ ಹೆದರ್ಕೊಳ್ತಾ ಇದ್ರು. ಸಂಜೆ ಒಂದು 4 o'clock 5 o'clockಗೆ ಕ್ಲೋಸ್ ಆಗಿ ಹೋಗ್ತಾಯಿತ್ತು ಓಡಾಡೋದು. ಅದನ್ನ ರೋಡ್ ನೋಡೋಕ್ಕೆ ಒಂಥರ ಇವಾಗ ಚೆನ್ನಾಗಿದೆ. ಆನಂತರ ಅಮ್ಮನಿಗೆ ಸ್ವೀಟ್ ಅಂದ್ಬಿಟ್ಟು ಏನನ್ನ ತೊಗೊಳ್ಳೋಣ, ಯಾಕಂದರೆ ಅವ್ರು ಕೇಕೆಲ್ಲ ತಿನ್ನಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಕೇಕೆಲ್ಲ ಮುಟ್ಟಲ್ಲ ಅಂದ್ಬಿಟ್ಟು ನಾನು ಸ್ವೀಟ್ಸ್ ತೊಗೊಂಡು ಹೊರಟಿದ್ದಾಯಿತು. ಅಮ್ಮನಿಗಂತೂ ಫುಲ್ಲು ಖುಷಿ, ನಾವು ಬಂದುಬಿಟ್ಟಿದ್ದೀವಿ ಅಂತ. ಅವ್ರು ಹೇಳಿದ್ರು ನೀವು ಬರ್ತೀರಾ ಅಂತ ಗೊತ್ತಿತ್ತು ಅಂತ. ನಾನು ಹೇಳ್ತಾ ಇದ್ದೆ ಬನ್ನಿ ಊಟಕ್ಕೆ ಹೋಗೋಣ ಅಂದರೆ ಬೇಡ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿರೋದು ಹೇಳ್ತಾಯಿದ್ರು. ಹುಟ್ಟುಹಬ್ಬದ ಶುಭಾಶಯಗಳು. ಸೂಪರ್ ಅಂತ ಇವತ್ತೇ ನೋಡಿದೆ ಇದೆಯಾ ಸೇಮು? ಅದಲ್ಲ ಹ್ಯಾಪಿ ಬರ್ಡೇ. ಇಲ್ಲಿ ಕಟ್ ಮಾಡ್ತೀರಾ? ಕಟ್ ಮಾಡಮ್ಮ, ಇಲ್ಲೇ ಐತೆ ಬಾ.
ಏ ಅಲ್ಲಿ ಬೆಂಕಿ ಪಟ್ಟಣ ಇದೆ ಕೇಕ್ ಅಂತಿತ್ತು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಮೇ ಗಾಡ್ ಬ್ಲೆಸ್ ಯು ಮೇ ಗಾಡ್ ನಮಗೆ ಮನೆ ಕೇಕ್ ಜಿರ್ಲಾಯ್ತದೆ ಬೇಕ್ರಿ ಕೇಕ್ ಅಲ್ಲಿರೋ ಮಕ್ಕಳು ಮತ್ತು ಭೂಮಿಕಾ ಅವರ ಹಸ್ಬೆಂಡ್ ಮೊನ್ನೆ ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ ಆಯ್ತಲ್ಲ ಅವರೆಲ್ಲ ಬಂದುಬಿಟ್ಟು ಕೇಕ್ ಎಲ್ಲ ತೊಗೊಂಡು ಬಂದಿದ್ರು. ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಮ್ಮ ಕೇಕ್ ತಿನ್ನಲ್ಲ ಅಂದ್ಬಿಟ್ಟು. ಆಮೇಲೆ ಇವ್ರು ಬಂದು ಶ್ರೀಧರ್ ಅಣ್ಣ ಅಂದ್ಬಿಟ್ಟು ನಮ್ಮ ಗಾಡಿಯಲ್ಲಿ ಫಸ್ಟ್ ಡ್ರೈವರ್ ಆಗಿದ್ರು. ಎಷ್ಟು ಒಂಥರ ಅಟ್ಯಾಚ್ಮೆಂಟ್ ಅಂದರೆ ನಮಗೆಲ್ಲ ಅಷ್ಟು ಖುಷಿ. ಅವರು ಒಂಥರ ನಮ್ಮನ್ನೆಲ್ಲ ಒಂಥರ ತಂಗಿದಿರ್ತಾರ ಎಲ್ಲ ನೋಡ್ಕೊಳ್ತಾ ಇದ್ರು. ಬಟ್ ಅವ್ರು ನನಗಿನ್ನ ಚಿಕ್ಕವರು ಆದ್ರೂ ನಾವೆಲ್ಲ ಹಾಗೆ ಕರೀತಾ ಇದ್ದಿದ್ವು. ಆನಂತರ ಅಡುಗೆ ಅಂದ್ಬಿಟ್ಟು ಅಮ್ಮ ನಾವು ಬರ್ತೀವಿ ಅಂತ ಅವ್ರಿಗೆ ಹೇಗೆ ಅನ್ನಿಸ್ತಾ ಗೊತ್ತಿಲ್ಲ, ಬೋಂಡ ಮತ್ತು ದಾಲ್ ಸಾಂಬಾರ್, ಜಾಮೂನು, ಅನ್ನ ಎಲ್ಲ ಕೂಡ ಮಾಡಿದರು. ಅವ್ರು ಅಂತ ಇದ್ರು ನನಗೆ ಗೊತ್ತು ನೀವು ಬರ್ತೀರಾ ಅಂದ್ಬಿಟ್ಟು. ನಾವು ಬರಲಿಲ್ಲ ಅಂದರೆ ಏನು ಮಾಡ್ತಾಯಿದ್ದೆ ಅಂದರೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಡನ್ಸ ಮಾಡ್ತಾಯಿದ್ದೆ ಅಂತ ಕೂಡ ಅಂತಾಯಿದ್ರು. ಸರಿ ಇದನ್ನೆಲ್ಲ ತಿಂದ್ಬಿಟ್ಟು ಫುಲ್ಲು ಹೊಟ್ಟೆ ಭಾರ ಆಗೋಯ್ತು, ಫುಲ್ಲ ಹೆವಿ ಆಗೋಯ್ತು. ಆ ನಂತರ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಮಾತಾಡಿ ಹೊರಟಿದ್ದಾಯಿತು. ಅಮ್ಮನಿಗೆ ಬೇಜಾರಾಗ್ತಾಯಿತ್ತು, ಇವತ್ತೊಂದು ದಿನ ಇರ್ರಿ ಅಂತ. ಬಟ್ ಇಲ್ಲ ಹೊರಡಬೇಕು, ಬೆಳಗ್ಗೆ ಸ್ಕೂಲ್ ಇದೆ ಅಂದ್ಬಿಟ್ಟು ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತು ಅಮ್ಮನ ಬರ್ತಡೇ ಯಾವ ಥರ ಆಚರಿಸಿದ್ವಿ ಅಂತ ನೋಡಿದ್ವಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಬಾಯ್.